ಇನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದೆ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿವಾಸಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುತ್ತಿಗೆ ಹಾಕಿದ್ದನ್ನು ಖಂಡಿಸಿ ದೇಶದಾದ್ಯಂತ ಎಲ್ಲ ರಾಜ್ಯದ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಮುತ್ತಿಗೆ ಬಿಸಿ ಮುಟ್ಟಿಸಿದೆ. ಇದೇ ವೇಳೆ ಇಂದು ಕೂಡ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದೆ. ಪ್ರಧಾನಿ ನಿವಾಸ ಮುತ್ತಿಗೆ, ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್. ಇಂದು ಕೂಡ ಜಿಲ್ಲಾ ಮಟ್ಟದಲ್ಲಿ ಕೌಂಟರ್ ಪ್ರತಿಭಟನೆ. ಹೌದು, ನೀಟ್ ವಿಚಾರದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಕೇಂದ್ರದಲ್ಲಿ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಂಡಿದೆ. ಬೆಂಬಲ ನೀಡಲು ತೆರಳಿದ್ದ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಿದರು. ಇದು ಬಿಜೆಪಿ ನಾಯಕರನ್ನ ಕೆರಳಿಸಿದ್ದು, ಕೌಂಟರ್ ನೀಡಲು ದೇಶಾದ್ಯಂತ ಎಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲು ಮುಂದಾದರು. ಇನ್ನು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಮುಂದಾದರು. ಆದರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುವಾಗ ಬಸ್ಸಿನಲ್ಲಿದ್ದ ಶಾಸಕರ ಮೇಲೆ ಮೊಟ್ಟೆ ಹೊಡೆಯುವುದರ ಜೊತೆಗೆ ದೊಣ್ಣೆಯಿಂದ ಹಲ್ಲೆ ಕೂಡ ಮಾಡಿದ್ದಾರೆ. ಇದರಿಂದ ಶಾಸಕ ಬಿಪಿ ಹರೀಶ್ ಮೊಟ್ಟೆ ಇಟ್ಟು ತಿಂದರೆ ಬಸ್ಸಿನ ಕಿಟಕಿ ಪಕ್ಕದಲ್ಲಿದ್ದ ಶಾಸಕ ಸಿಕೆ ರಾಮಮೂರ್ತಿ ಎಡಗೈಗೆ ಕೋಲಿನಿಂದ ಹೊಡೆದು ಪೆಟ್ಟು ಬಿದ್ದಿದೆ. ಹೀಗಾಗಿ ಇದರ ಬಗ್ಗೆ ತನಿಖೆ ನಡೆಸಿ ಯಾರು ಹಲ್ಲೆ ಮಾಡಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಆ ಒಂದು ಕಂಪ್ಲೇಂಟ್ ತೋರಿಸಿವೆ. ಅದರ ಜೊತೆಗೆ ಈ ರಾತ್ರಿ ಒಳಗೆ ಯಾರು ಈ ದುಷ್ಕೃತ್ಯ ಮಾಡಿದಂತ ಈ ಗುಂಡಾಗಿರಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ದೃಶ್ಯ ಮಾಧ್ಯಮ ಮತ್ತೆ ಸಿಸಿ ಕ್ಯಾಮ್ರಾ ಮತ್ತೆ ಕೆಲವೊಬ್ಬರು ಸಾರ್ವಜನಿಕರು ಮೊಬೈಲಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಇವೆಲ್ಲ ಸಂಗ್ರಹವನ್ನು ಮಾಡಿ ಈ ರಾತ್ರಿ ಒಳಗೆ ಅವರನ್ನು ಬಂಧಿಸಬೇಕು. ಇಲ್ಲ ಅಂದ್ರೆ ನಾಳೆಯಿಂದ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧವಾಗಿ ಹೋರಾಟವನ್ನು ಕೈಗೊಳ್ಳುತ್ತೀವಿ ಅಂತಕ್ಕಂಥ. ಇನ್ನು ನೀಟ್ ಹೋರಾಟ ನೇರವಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪಕ್ಷವಾಗಿ ತಿರುಗಿದೆ. ಆದರೆ ಹೋರಾಟ ಅನ್ನೋ ವಿಚಾರ ನಿರ್ದಿಷ್ಟ ಪ್ರದೇಶದಲ್ಲಿ ಆಗಬೇಕು ಅಂತಿದ್ರು ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಮಾಡಿಸಿದ್ದಾರೆ. ಇದರ ನಡುವೆ ಮೊಟ್ಟೆ ಹೊಡೆದಿರುವಂತಹ ಘಟನೆ ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಕಾಂಗ್ರೆಸ್ ಕಚೇರಿಯೋ ಅಥವಾ ಮಿಲಿಟರಿ ಹೋಟೆಲ್ ಮೊಟ್ಟೆ ಇಟ್ಟುಕೊಂಡು ಹೋಟೆಲ್ ನಡೆಸ್ತಾರಾ ಅಂತ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರಾದ್ರೂ ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಮೊಟ್ಟೆಗಳು ಇಟ್ಕೊಂಡಿರ್ತಾರೆ, ಲಾಠಿಗಳು ಇಟ್ಕೊಂಡಿರ್ತಾರ? ಏನದು ಮಿಲಿಟರಿ ಹೋಟ್ಲ? ಆಮ್ಲೆಟ್ ಹಾಕಕ್ಕೆ ಏನಾದ್ರೂ ಇಟ್ಕೊಂಡಿದ್ರ? ಇಲ್ಲ ಕೋಳಿ ಫಾರ್ಮ್? ಅದು ಕಾಂಗ್ರೆಸ್ ಪಾರ್ಟಿ ಕೋಳಿ ಫಾರ್ಮ್ ಆಗ್ಬಿಟ್ಟಿದ? ಕಾಕ್ರೋಚ್ಗಳು ಬೇಕಾದ್ರೆ ಇರಬಹುದಲ್ಲಿ. ಏನು ಇಂಥ ಅಪಹಾಸ್ಯಕರವಾದ ನಡೆ ಇವ್ರದು? ಗೂಂಡಾಗಳನ್ನು ಇಟ್ಕೊಂಡು ಈ ರೀತಿ ಮುಖಂಡರುಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದು ಒಂದು ಸರಿಯಾದ ಕ್ರಮ ಅಲ್ಲ. ಏನಾಗ್ ಮಾಡೋದು? ಈಗ ರಾಹುಲ್ ಗಾಂಧಿ ಅವರೇ ಕಾಕ್ರೋಚ್ ಆಗ್ಬಿಟ್ರೆ ಇವ್ರೇನಾಗ್ತಾರ? ಹಲ್ಲಿಗಳಾಗ್ಬಿಡ್ತಾರೆ ಕೊನೆಯಲ್ಲಿ ಇವರು. ಸದ್ಯ ನೀಟ್ ವಿಚಾರ ಬಿಟ್ಟು ಬೇರೆ ವಿಚಾರಕ್ಕೆ ಹೋರಾಟದ ಸ್ವರೂಪ ತಿರುಗಿದ್ದು ಎರಡೂ ಪಕ್ಷಗಳು ವೈಯಕ್ತಿಕ ಕೆಸರೆರಚಾಟಕ್ಕೆ ಮುಂದಾಗಿವೆ. ಇಲ್ಲಿಗೆ ನಿಲ್ಲಿಸದೆ ಮತ್ತೆ ಹೋರಾಟವನ್ನು